ಗೈಸ್ ಒಂದು ಸರ್ಪ್ರೈಸ್ ಇದೆ. ಏನಿರ್ಬೋದು ಗೆಸ್? ಎನಿ ಗೆಸ್? ಏನ್ ಥಿಂಕ್? ಸರ್ಪ್ರೈಸ್ ಅಂದ್ರೆ ಒಂದು ಯೂಟ್ಯೂಬ್ ಸಂಬಂಧ ಬಗ್ಗೆ ನಾವೊಂದು ನಿಮ್ಮ ಯೂಟ್ಯೂಬ್ ಗಗನಕ್ಕೆ ಏರಿರಬಹುದೇ? ಇಲ್ಲ ಅಪ್ಲೋಡೇ ಮಾಡ್ತಿಲ್ಲ, ಗೊತ್ತಿಲ್ಲ. ಸಪೋರ್ಟ್ ಆಗೋಷ್ಟಿಂದ ಇದೆ ಆದ್ರೂ ನಿಮ್ಮ ಲೆಕ್ಕದಲ್ಲಿ ಏನ್ ಗೊತ್ತಾ ಹೇಳ್ತೀನಿ, ನಾನು ಹೇಳ್ತೀನಿ. ಅಂದ್ರೆ ಈಗ ನಂದು ಕ್ರೇಜಿ ಡೀಜಲ್ ಆಗೋ ಅಂತಿದೆಯಲ್ಲ, ಅದನ್ನು ನೇಮ್ ಚೇಂಜ್ ಮಾಡುವ ಅಂತ. ಏನಂತ? ಅದು ಏನಿಡ್ಬೋದು? ಮಿಸ್ಟರ್ ಮೋಹನ್ ಕೂಡ ಅದೇ ಆ ಥರ ಹೆಸರು ಇಡುವ ಅಂತ. ಅದಕ್ಕೋಸ್ಕರ ಒಂದು ಚೇಂಜ್ ಮಾಡುವ ಅಂತ. ಕ್ರೇಜಿ ಡಿ ಜೆ ವ್ಲಾಗರ್ ಇದೆ ಯೂಟ್ಯೂಬಲ್ಲಿ, ಸೊ ಅದನ್ನೇ ಎಡಿಟ್ ಮಾಡಿ ಮೋಹನ್ ಡಿ ಜಿ ಕ್ರೇಜಿ ಅಂತಿರ್ಲಿ ಕ್ರೇಜಿ ಮೋಹನ್ ಡಿ ಜೆ ಅಂದರೆ ಈಸಿ ಆಗಬೇಕು, ಇನ್ನೊಬ್ರಿಗೆ ಹೇಳ್ಬೇಕಾದ್ರೆ ಈಸಿ ಆಗಬೇಕು. ಸೊ ಗೈಸ್, ನಾನೀಗ ನನ್ನ ಯೂಟ್ಯೂಬ್ ಚಾನಲ್ನ ಮೋಹನ್ ಡಿ ಜಿ ವ್ಲಾಗ್ಸ್ ಅಂತ ಚೇಂಜ್ ಮಾಡ್ತಾಯಿದ್ದೀನಿ. ಆಗ್ಬೋದು, ಅಂದರೆ ಸ್ವಲ್ಪ ವೆರೈಟಿ ಆಗಿರಲಿ ಅಂತ ಇನ್ನು ಅಪ್ಲೋಡ್ ಮಾಡ್ತಿರ್ತೀನಿ ಯೂಟ್ಯೂಬಿಗೆ. ಸೊ ಅದಕ್ಕೋಸ್ಕರ ನಾನು ಇನ್ಮೇಲಿಂದ ಕ್ರೇಜಿ ಡಿ ಜೆ ವ್ಲಾಗರ್ ಇದ್ದ ನಾನು ಮೋಹನ್ ಡಿ ಜಿ ವ್ಲಾಗ್ಸ್ ಅಂತ ಮಾಡ್ತೀನಿ. ಎಲ್ಲ ಸಪೋರ್ಟ್ ಕೊಡಿ ಗೈಸ್. ಸೂಪರ್ ಆಗಿದೆ. ಲೂಡದಲ್ಲಿ 200 ಮಂದಷ್ಟೇ ಬೆಚ್ಚ ಬೋಡಿ. ಸಂಡೆ ಒಂದು ಮೈಂಡ್ ಫ್ರೆಶ್ ಆಗ್ಲಿಕ್ಕೆ ನಾವು ಈ ತರದೊಂದು ಆಟ ಆಡ್ತೀವಿ. ಅಂದ್ರೆ ಇದು ಚಟ ಅಲ್ಲ, ಆದ್ರೆ ನಾವು ಸುಮ್ಮನೆ ಆಟ ಆಡುದು, ಅಂದ್ರೆ ಒಂದು ಜಾಲಿಗೆ. ಅಂದ್ರೆ ನಾವು ಸಂಡೆ ನಾವು ಅಣ್ಣನೆಲ್ಲ ಸೇರ್ಕೊಂಡು ಸುಮ್ಮನೆ ಒಂಥರ ಲೂಡ್ ಆಡುದು, ಇದಾಡು, ಟೈಮ್ ಪಾಸ್ ಮಾಡೋದು. ಜೀವನದಲ್ಲಿ ಯಾವಾಗಲೂ ಚಿಲ್ಲಾಗಿರ್ಬೇಕು. ಚಿಲ್ಲಾಗಿಲ್ಲಾದ್ರೆ ಜೀವನ ಚುಲ್ಲಾಗ್ತದೆ, ಚುಲ್ಲಾದ್ರೆ ಕಷ್ಟ. ಅದಕ್ಕೋಸ್ಕರ ಈ ಥರ ಒಂದು ಪಾರ್ಟಿ, ಒಂದು ಟ್ರಿಪ್ಪು, ಗಮ್ಮತ್ತು ಇದು ಇದ್ರೇನೆ ಒಂದು ಜೀವನ. ಮತ್ತೆ ಅದಕ್ಕೆ ಇವತ್ತು ನಮ್ಮ ಗೆಸ್ಟ್ ಆಗಿರೋದು ಕಿಶೋರ್ ಅವರು. ಹಾಗೆ ಇವತ್ತು ಅವ್ರದ್ದು ಇವತ್ತು ನಮಗೆ ಸರ್ಪ್ರೈಸ್ ಆಗಿ ಅನ್ಎಕ್ಸ್ಪೆಕ್ಟ್ ಆಗಿ ಒಂದು ಟ್ರೀಟ್ ಸಿಗ್ತಾ ಉಂಟು. ತುಂಬ ಥ್ಯಾಂಕ್ಸ್ ಅವರಿಗೆ. ಹಾಗೆ 800 ರೂಪಾಯಿದು ಬಾಟ್ಲಿ ಸಹ ಬರ್ತದೆ. ಬಾಟ್ಲಿ 800 ಹೋಯ್ತು, ಇಲ್ಲಿ 90 ಹೋಯ್ತು. ಸರಿ ಆಯ್ತು, ಈಗ ನಾನೇ ಬ್ಯಾಚ್ ಆಗ್ತೇನೆ. ಏನಿಲ್ಲ ಬ್ರೋ, ನಾವು ಯಾವಾಗ ಎಂಜಾಯ್ ಮಾಡ್ತೀವೋ ಅಲ್ಲಿವರೆಗೆ ಆ ಎಂಜಾಯ್ ನಮ್ಗೆ ಲೈಫ್ ಲಾಂಗ್ ಇರ್ತದೆ. ಅದು ಕರೆಕ್ಟ್, 100%. ಹಾಗೆ ಲೈಫಲ್ಲಿ ಎಂಜಾಯ್ ಮಾಡಿಲ್ಲ. ಇವನು ಕಲಪಿಸ್ತಾ ಇದ್ದಾನೆ, ಅಂಬಿ ಕಲಪಿಸ್ತಾ ಇದ್ದಾನೆ. ಎಂತ ಮಾಡ್ತಾನೆ ಗೊತ್ತಿಲ್ಲ. ನಮ್ದೊಂದು ವ್ಲಾಗ್ ಇದೆ ಯೂಟ್ಯೂಬಿಗೆ, ಎಂತ ಮಾತಾಡಿದ್ರೆ ಹೇಳಿ ಪೋಪಿನ ನಮ್ಮ ಸಪೋರ್ಟ್ ಮಾಡಿ ಚಾನಲ್. ಖಂಡಿತ ಖಂಡಿತ. ನಮ್ದೇನಂದ್ರೆ ಇವತ್ತು 90 ಹೋಯ್ತು. 90 ಹಾಕ್ಬೇಕಷ್ಟೇ. ಇನ್ನು ಎಷ್ಟು ಹೋಗ್ತಾರೆ ಗೊತ್ತಿಲ್ಲ, 180 ಸಹ ಹೋಗ್ಬೋದು. ನಂಗೆ ಇದು ಆಟ ಅಂದ್ರೆ ನಾವು ತುಂಬ ಆಟ ಆಡ್ತಿರ್ತೀವಿ, ಆದ್ರೆ ಈ ಸಲ ಚೂರು ಲಾಸ್ ಅಲ್ಲಿ ಇದ್ದೀನಿ. ತುಂಬಾ ಲಾಸ್ ಅಲ್ಲಿ ಇದೆ, ಆದ್ರೆ ಬರ್ತದೆ, ಅದು ನಂಗೆ ಧೈರ್ಯ ಉಂಟು, ನಾನು ಹಾಗೆ ಆಡ್ತೀನಿ. ಆದ್ರೆ ಏನೋ ಒಂದು ರಾಂಗ್ ಇಂಪ್ರೆಷನ್ ಬಂದಿದೆ ನಂಗೆ. ದಾಯ್ತದ ಗೊತ್ತಾ, ಒಡಿ ಮಚ್ಚ ಆಡು ಮಚ್ಚ ಅದು ಪಾಸ್ ಗ್ಯಾರಂಟಿ. ಸರಿ, 500 ರೂಪಾಯಿ. ನೀವೇನು ಹೇಳ್ತೀರಿ? ಅಲ್ಲ, 90 ಹೋಯ್ತು, ಈಗ 120 ಸಹ ಹೋಯ್ತು, ಈಗ 180 ಬರ್ತಾ ಉಂಟು. ಒಂದು ಕ್ವಾರ್ಟರ್ 180 ಬರ್ತುಂಟು. ಅದು ಹಾಕಿದ್ಮೇಲೆ ಏನಿದ್ರು ಅದು ಹಾಕಿದ್ಮೇಲೆ ನಾನು ಇವ್ರು ಪಾಸ್ ಆಗಿದ್ದಾರೆ, ಅವರಿಬ್ರು ಮಾತಾಡ್ಲಿಕ್ಕಿಲ್ಲ. ನಮ್ದು ಫುಲ್ ಪ್ರಾಫಿಟ್ ಅಲ್ಲಿ ಇದೀವಿ. ನಮ್ದು ಎಂತ ಒಂದು ಉಸ್ಕು ದಮ್ಮು ತೆಗಿಯೋಂಗಿಲ್ಲ, ಎನಿ ಟೈಮ್ ಮಾಡ್ತಾನೆ ಇರೋದು. ನೀವೇ 7 7 7 8 8 8 8 8 9 9 9 9 9 10 10 10 11 11 11 12 ಎಷ್ಟು ಅಂದಾಗ ಲೆಕ್ಕ ಅಲ್ಲ ಜೋಕರಡಿ ಜನ ಜಾಸ್ತಿ ಮಾಡ ನೀವು ಹೋಗು, ಔಟ್ ಮಾಡಿ ಬಾ. ಹೊಟ್ಟೆ ಫುಲ್
ಉಂಟಾ ರೆಡಿ ಉಂಟು ಇಲ್ಲಿ 500 ಬಾ ಬಾರ 500 ಬರಂಡ ಬಾ ಬಾ 500 ಬರ 500 ಬರ ಹೆಚ್ಚಿನಪ್ಪ 500 ನಾವು ದೊಡ್ಡ ವಿಷಯ ಅಲ್ಲ ನಾನು ಬರೀ ಬೆಲೆ 10 ಮ್ಯಾಚ್ ವಿನ್ ಆಗಿದ್ದೀನಿ ನನಗೇನು ದೊಡ್ಡ ವಿಷಯ ಅಲ್ಲ ನಿಮಗೆ ದೊಡ್ಡ ವಿಷಯ ಹೋಯ್ತಾ ನಮ್ದು ವರ್ಷ ಹೋಗ್ತದೆ ನಮ್ದು ಕೋಟಿಗಳು ಬಿದ್ದು ನಾವೇ ತಿನ್ಲಿ ನಮ್ದು ಕೋಟಿ ಅಲ್ಲ ಫಸ್ಟ್ ಕೋಟಿ ಮಾಡಬೇಕಾದ್ರೆ ಫಸ್ಟ್ ಕೋಟಿಗಳಿಗೆ ಬೇರೆ ಕೋಟಿ 1 ಕೋಟಿ ಪುಸ್ತಕ ಓಡಿತ್ತೆ